RRB 2008ರ ಪ್ರಶ್ನೆ ಪತ್ರಿಕೆ ಎಲ್ಲ ಕ್ವಶನ್ನು ಕೂಡ ಎರಡೆರಡು ಸಲ ರಿಪೀಟ್ ಮಾಡ್ತೀವಿ. ಕರೆಕ್ಟಾಗಿ ಅರ್ಥ ಆಗುತ್ತೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಬನ್ನಿ ಪ್ರಾರಂಭ ಮಾಡೋಣ. ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ತ್ರಿಶತಕ ಬಾರಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರು? ಆನ್ಸರ್ ವೀರೇಂದ್ರ ಸೆಹ್ವಾಗ್. ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲ ತ್ರಿಶತಕ ಬಾರಿಸಿದ ಮೊದಲ ಭಾರತೀಯ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ವೀರೇಂದ್ರ ಸೆಹ್ವಾಗ್. ನಂಬರ್ 2, ಯಾವ ಕ್ರಿಕೆಟ್ ಆಟಗಾರನಲ್ಲಿ 2012ರ ಫೆಬ್ರವರಿಯಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು? ಯುವರಾಜ್ ಸಿಂಗ್. ನಂಬರ್ 2, ಯಾವ ಕ್ರಿಕೆಟ್ ಆಟಗಾರನಲ್ಲಿ 2012ರ ಫೆಬ್ರವರಿಯಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಿತ್ತು? ಆನ್ಸರ್ ಯುವರಾಜ್ ಸಿಂಗ್. ನಂಬರ್ 3, ಅಭಿಜ್ಞಾನ ಶಕುಂತಲಂ ಅನ್ನು ಬರೆದವರು ಯಾರು? ಆನ್ಸರ್ ಕಾಳಿದಾಸ. ಕ್ವಶನ್ ನಂಬರ್ 3, ಅಭಿಜ್ಞಾನ ಶಕುಂತಲಂ ಅನ್ನು ಬರೆದವರು ಯಾರು? ಆನ್ಸರ್ ಕಾಳಿದಾಸ. 2012ರ ಫೆಬ್ರವರಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದವರು ಯಾರು? ಆನ್ಸರ್ ಶ್ರೀ ಗುಲಾಂ ನಬಿ ಆಜಾದ್. ಕ್ವಶನ್ ನಂಬರ್ 4, 2012ರ ಫೆಬ್ರವರಿಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದವರು ಯಾರು? ಶ್ರೀ ಗುಲಾಂ ನಬಿ ಆಜಾದ್. ಕ್ವಶನ್ ನಂಬರ್ 5, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು? ಆನ್ಸರ್ ರಷ್ಯಾ. ಕ್ವಶನ್ ನಂಬರ್ 5, ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ದೇಶ ಯಾವುದು? ಆನ್ಸರ್ ರಷ್ಯಾ. ನಂಬರ್ 6, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್. ಕ್ವಶನ್ ನಂಬರ್ 6, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಯಾವುದು? ಪೋರ್ಟ್ ಬ್ಲೇರ್. ಅಫಘಾನಿಸ್ತಾನದ ರಾಜಧಾನಿ ಯಾವುದು? ಆನ್ಸರ್ ಕಾಬೂಲ್. ಕ್ವಶನ್ ನಂಬರ್ 7, ಅಫಘಾನಿಸ್ತಾನದ ರಾಜಧಾನಿ ಯಾವುದು? ಆನ್ಸರ್ ಕಾಬೂಲ್. ನಂಬರ್ 8, ಜಪಾನ್ನ ಕರೆನ್ಸಿ ಯಾವುದು? ಯೆನ್. ಜಪಾನ್ನ ಕರೆನ್ಸಿ ಯಾವುದು? ಯೆನ್. ಕ್ವಶನ್ ನಂಬರ್ 9, ವರ್ಮಿ ಕಾಂಪೋಸ್ಟಿಂಗ್ ಬಳಸುವ ಜೀವಿ ಯಾವುದು? ಆನ್ಸರ್ ಎರೆಹುಳು ಪ್ರಭೇದಗಳು. ಕ್ವಶನ್ ನಂಬರ್ 9, ವರ್ಮಿ ಕಾಂಪೋಸ್ಟಿಂಗ್ ಬಳಸುವ ಜೀವಿ ಯಾವುದು? ಎರೆಹುಳು ಪ್ರಭೇದಗಳು. ಕ್ವಶನ್ ನಂಬರ್ 10, ಯಾವ ಜೀವಿಯಲ್ಲಿ ರಕ್ತವಿಲ್ಲದೆ ಉಸಿರಾಡುತ್ತದೆ? ಆನ್ಸರ್ ಹೈಡ್ರಾ. ಕ್ವಶನ್ ನಂಬರ್ 10, ಯಾವ ಜೀವಿಯಲ್ಲಿ ರಕ್ತವಿಲ್ಲದೆ ಉಸಿರಾಡುತ್ತದೆ? ಆನ್ಸರ್ ಹೈಡ್ರಾ. ಕ್ವಶನ್ ನಂಬರ್ 11, ಸಂವೇಗ ಮೊಮೆಂಟಮ್ನ ಏಕಮಾನ. ಇದಕ್ಕೆ ಆನ್ಸರ್ ಕೂಡ ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಕ್ವಶನ್ ನಂಬರ್ 12, ಒಬ್ಬ ವ್ಯಕ್ತಿಯು ತನ್ನ ಗಾಡಿಯಲ್ಲಿ ಕುಳಿತು ಪಕ್ಕದಲ್ಲಿ ಚಲಿಸುತ್ತಿದ್ದ ವಾಹನದೆಡೆಗೆ ಒಂದು ನಾಣ್ಯವನ್ನು ಎಸೆದನು. ಆ ನಾಣ್ಯ ಅವನ ಹಿಂದೆ ಬಿದ್ದಿತು. ಹಾಗಾದರೆ ಆ ವಾಹನವು? ಆನ್ಸರ್ ಅವನ ಕಡೆಗೆ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ. ಕ್ವಶನ್ ನಂಬರ್ 12, ಒಬ್ಬ ವ್ಯಕ್ತಿಯು ತನ್ನ ಗಾಡಿಯಲ್ಲಿ ಕುಳಿತು ಪಕ್ಕದಲ್ಲಿ ಚಲಿಸುತ್ತಿದ್ದ ವಾಹನದೆಡೆಗೆ ಒಂದು ನಾಣ್ಯವನ್ನು ಎಸೆದನು. ಆ ನಾಣ್ಯ ಅವನ ಹಿಂದೆ ಬಿದ್ದಿತು. ಹಾಗಾದರೆ ಆ ವಾಹನವು? ಆನ್ಸರ್ ಅವನ ಕಡೆಗೆ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತದೆ. ಕ್ವಶನ್ ನಂಬರ್ 13, ಒಂದು ಮರದ ಚೂರನ್ನು ನೀರಿನ ಮೇಲೆ ತೇಲುತ್ತದೆ. ಅದೇ ಮರದ ಚೂರನ್ನು ಆಲ್ಕೋಹಾಲ್ನಲ್ಲಿ ಹಾಕಿದಾಗ ಅದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಆನ್ಸರ್ ಮುಳುಗುತ್ತಾ ತೇಲುತ್ತಿರುತ್ತದೆ. ಕ್ವಶನ್ ನಂಬರ್ 13, ಒಂದು ಮರದ ಚೂರು ನೀರಿನ ಮೇಲೆ ತೇಲುತ್ತದೆ. ಅದೇ ಮರದ ಚೂರನ್ನು ಆಲ್ಕೋಹಾಲ್ನಲ್ಲಿ ಹಾಕಿದಾಗ ಅದು ಮುಳುಗುತ್ತಾ ತೇಲುತ್ತಿರುತ್ತದೆ. ಕ್ವಶನ್ ನಂಬರ್ 14, ಸಾಮರ್ಥ್ಯದ ಏಕಮಾನ. ಆನ್ಸರ್ ವ್ಯಾಟ್. ಸಾಮರ್ಥ್ಯದ ಏಕಮಾನ ಯಾವುದು ಅಂದರೆ ವ್ಯಾಟ್. ಕ್ವಶನ್ ನಂಬರ್ 15, ಕ್ಯಾಮರಾ ಒಂದು ದ್ವಿಕ್ ಸಾಧನ, ಇದರಲ್ಲಿ ಬಳಸಿರುವುದು ನಿನ್ನ ಮಸೂರ. ಕ್ವಶನ್ ನಂಬರ್ 15, ಕ್ಯಾಮರಾ ಒಂದು ದ್ವಿಕ್ ಸಾಧನ, ಇದರಲ್ಲಿ ಬಳಸಿರುವುದು ನಿನ್ನ ಮಸೂರ. ಕ್ವಶನ್ ನಂಬರ್ 16, ಕಬ್ಬಿಣದ ಅಶುದ್ಧ ರೂಪ ಬೀಡು ಕಬ್ಬಿಣ. ಕಬ್ಬಿಣದ ಅಶುದ್ಧ ರೂಪ ಬೀಡು ಕಬ್ಬಿಣ. LPGಯ ಸೋರಿಕೆಯನ್ನು ಪತ್ತೆ ಹಚ್ಚಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಈಥೈಲ್ ಮರ್ಕ್ಯಾಪ್ಟನ್.
LPGಯ ಸೋರಿಕೆಯನ್ನು ಪತ್ತೆ ಹಚ್ಚಲು ಯಾವ ರಾಸಾಯನಿಕವನ್ನು ಬಳಸುತ್ತಾರೆ? ಈಥೇನ್, ಮಾರ್ಕ್ಯಾಪ್ಟನ್. ಕ್ವಶನ್ ನಂಬರ್ 18, ಹುಳಿಯಾದ ಹಾಲಿನಲ್ಲಿ ಯಾವ ಆಮ್ಲ ಇರುತ್ತದೆ? ಆನ್ಸರ್ ಲ್ಯಾಕ್ಟಿಕ್ ಆಮ್ಲ. ಕ್ವಶನ್ ನಂಬರ್ 18, ಹುಳಿಯಾದ ಹಾಲಿನಲ್ಲಿ ಯಾವ ಆಮ್ಲ ಇರುತ್ತದೆ? ಲ್ಯಾಕ್ಟಿಕ್ ಆಮ್ಲ. ಕ್ವಶನ್ ನಂಬರ್ 15, ಸಂಬಂಧಿಸಿದ ಪದವನ್ನು ಕಂಡುಹಿಡಿಯಿರಿ. ಅನಿರ್ಥಾಲಜಿ ಪಕ್ಷಿ, ಆರ್ಥಾಪಲಜಿ ಆನ್ಸರ್ ಮನುಷ್ಯ. ಇದಕ್ಕೆ ಅನಿರ್ಥಾಲಜಿ ಅಂದರೆ ಪಕ್ಷಿ, ಇದು ಆರ್ಥಾಪಾಲಜಿ ಅಂದರೆ ಮನುಷ್ಯ. ಕ್ವಶನ್ ನಂಬರ್ 20, ಸಂಬಂಧಿಸಿದ ಪದವನ್ನು ಕಂಡುಹಿಡಿಯಿರಿ. ಪಾರಿವಾಳ ಶಾಂತಿ, ಬಿಳಿಯ ಬಾವುಟ ಬಂದು ಆನ್ಸರ್ ಸ್ನೇಹ. ಪಾರಿವಾಳ ಬಂದು ಶಾಂತಿ, ಬಿಳಿಯ ಬಾವುಟ ಬಂದು ಸ್ನೇಹ. ಕ್ವಶನ್ ನಂಬರ್ 21ರಿಂದ 35ವರೆಗೂ ಮ್ಯಾಥ್ಸ್ ಇದೆ. ಮ್ಯಾಥ್ಸ್ನ ಮತ್ತೊಂದು ವಿಡಿಯೋದಲ್ಲಿ ಕೂಡ ಮಾಡ್ತಾ ಇದ್ದೀನಿ, ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈಗ ಕ್ವಶನ್ ನಂಬರ್ 36, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು ಯಾರು? ದಾದಾಬಾಯಿ ನವರೋಜಿ. ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದ ಲೇಖಕರು ಯಾರು ಅಂದರೆ ದಾದಾಬಾಯಿ ನವರೋಜಿ. ಕ್ವಶನ್ ನಂಬರ್ 37, ರಾಮಕೃಷ್ಣ ಮಿಷನ್ನ ಸಂಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದ. ಕ್ವಶನ್ ನಂಬರ್ 37, ರಾಮಕೃಷ್ಣ ಮಿಷನ್ನ ಸಂಸ್ಥಾಪಕರು ಯಾರು? ಸ್ವಾಮಿ ವಿವೇಕಾನಂದ. ಕ್ವಶನ್ ನಂಬರ್ 38, ಪ್ರಜಾಪ್ರಭುತ್ವ ಸರ್ಕಾರದ ಪರಿಕಲ್ಪನೆಯನ್ನು ನೀಡಿದ ದೇಶ ಯಾವುದು? ಫ್ರೆಂಚ್. ಕ್ವಶನ್ ನಂಬರ್ 38, ಪ್ರಜಾಪ್ರಭುತ್ವ ಸರ್ಕಾರದ ಪರಿಕಲ್ಪನೆಯನ್ನು ನೀಡಿದ ದೇಶ ಯಾವುದು? ಫ್ರೆಂಚ್. ಕ್ವಶನ್ ನಂಬರ್ 39, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ರಾಜಸ್ಥಾನ್. ಕ್ವಶನ್ ನಂಬರ್ 39, ಪಂಚಾಯತ್ ರಾಜ್ನ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂದರೆ ರಾಜಸ್ಥಾನ್. ಕ್ವಶನ್ ನಂಬರ್ 40, ಮಧ್ಯಮ ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಾಗಿದೆ. ಆನ್ಸರ್ ಪಂಚಾಯತ್ ಸಮಿತಿ. ಕ್ವಶನ್ ನಂಬರ್ 40, ಮಧ್ಯಮ ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯಾಗಿದೆ. ಆನ್ಸರ್ ಬಂದು ಪಂಚಾಯತ್ ಸಮಿತಿ. 41, ಭಾರತ ಸಂವಿಧಾನದ ಪಿತಾಮಹ ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಕ್ವಶನ್ ನಂಬರ್ 41, ಭಾರತ ಸಂವಿಧಾನದ ಪಿತಾಮಹ ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಕ್ವಶನ್ ನಂಬರ್ 42, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರನ್ನು ನೇಮಿಸುವವರು ಯಾರು? ಆನ್ಸರ್ ಬಂದು ರಾಷ್ಟ್ರಪತಿಗಳು. ಕ್ವಶನ್ ನಂಬರ್ 42, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರನ್ನು ನೇಮಿಸುವರು ಯಾರು ಅಂದರೆ ಆನ್ಸರ್ ರಾಷ್ಟ್ರಪತಿಗಳು. ಕ್ವಶನ್ ನಂಬರ್ 43, ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಇದರ ಮುಖ್ಯಸ್ಥರು. ಆನ್ಸರ್ ಸಾರ್ವಜನಿಕ ಸೇವೆ. ಕ್ವಶನ್ ನಂಬರ್ 43, ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಇದರ ಮುಖ್ಯಸ್ಥರು. ಆನ್ಸರ್ ಸಾರ್ವಜನಿಕ ಸೇವೆ. ಕ್ವಶನ್ ನಂಬರ್ 44, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನ ಬೋಧಿಸುವವರು ಯಾರು? ಆನ್ಸರ್ ರಾಷ್ಟ್ರಪತಿಗಳು. ಕ್ವಶನ್ ನಂಬರ್ 44, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು. ಕ್ವಶನ್ ನಂಬರ್ 45, ಲೋಕಸಭೆಯ ನಿರ್ವಹಣೆಯನ್ನು ಮಾಡುವ ಮಂತ್ರಿಯು ಈ ಸಚಿವಾಲಯಕ್ಕೆ ಸೇರಿದವನು. ಆನ್ಸರ್ ಸಂಸದೀಯ ವ್ಯವಹಾರಗಳ ಸಚಿವಾಲಯ. ಕ್ವಶನ್ ನಂಬರ್ 45, ಲೋಕಸಭೆಯ ನಿರ್ವಹಣೆಯನ್ನು ಮಾಡುವ ಮಂತ್ರಿಯು ಈ ಸಚಿವಾಲಯಕ್ಕೆ ಸೇರಿದವನು. ಆನ್ಸರ್ ಸಂಸದೀಯ ವ್ಯವಹಾರಗಳ ಸಚಿವಾಲಯ. ಕ್ವಶನ್ ನಂಬರ್ 46, ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು. ಆನ್ಸರ್ 35 ವರ್ಷ. ಕ್ವಶನ್ ನಂಬರ್ 46, ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು 35 ವರ್ಷ. ಕ್ವಶನ್ ನಂಬರ್ 47, ಹಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ. ತುಂಬ ಇಂಪಾರ್ಟೆಂಟ್ ಇದು. ಹಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಅಂದರೆ 76 ವರ್ಷಗಳಿಗೊಮ್ಮೆ. ಭೂಮಿಯು ತನ್ನ ಅಕ್ಷದ ಮೇಲೆ ಎಷ್ಟು ಕೋನಗಳಷ್ಟು ಬಾಗಿದೆ? 23.5 ಡಿಗ್ರಿ ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 48,
ಭೂಮಿಯು ತನ್ನ ಅಕ್ಷದ ಮೇಲೆ ಎಷ್ಟು ಕೋನಗಳಷ್ಟು ಬಾಗಿದೆ ಅಂದರೆ 23.5 ಡಿಗ್ರಿ ಅಂತ ಹೇಳಬೇಕು. ಕ್ವಶನ್ ನಂಬರ್ 49, ಹಗಲು ಮತ್ತು ರಾತ್ರಿಗಳು ಉಂಟಾಗಲು ಕಾರಣವೇನು ಅಂದರೆ ಆನ್ಸರ್ ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುತ್ತಿರುವುದು. ಕ್ವಶನ್ ನಂಬರ್ 49, ಹಗಲು ಮತ್ತು ರಾತ್ರಿಗಳು ಉಂಟಾಗಲು ಕಾರಣವೇನು ಅಂದರೆ ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುತ್ತಿರುವುದು. ಕ್ವಶನ್ ನಂಬರ್ 50, ಉತ್ತರ ಧ್ರುವದಲ್ಲಿ ಜೂನ್ 21ರಂದು ಹಗಲು ಎಷ್ಟು ಗಂಟೆಗಳ ಕಾಲ ಇರುತ್ತದೆ ಅಂದರೆ 24 ಗಂಟೆಗಳ ಕಾಲ. ಉತ್ತರ ಧ್ರುವದಲ್ಲಿ ಜೂನ್ 21ರಂದು ಹಗಲು ಎಷ್ಟು ಗಂಟೆಗಳ ಕಾಲ ಇರುತ್ತದೆ ಅಂದರೆ 24 ಗಂಟೆಗಳ ಕಾಲ ಇರುತ್ತದೆ. ಇನ್ನು 51ರಿಂದ 100 ಪ್ರಶ್ನೆಗಳನ್ನು ಭಾಗ 2ನಲ್ಲಿ ಕೂಡ ನೋಡೋಣ. ಈಗ ನೀವು ನೋಡಿದ ಕೂಡ ಕ್ವಶನ್ ಪೇಪರ್ 2008ರ ಪ್ರಶ್ನೆ ಪತ್ರಿಕೆ ಇದು. ಈ ಕ್ವಶನ್ ಆನ್ಸರ್ಗಳನ್ನ ಕೂಡ ನೀವು ಓದ್ದಲ್ಲೇ ಇದ್ರೂ ಕೂಡ ಓದೋಂಥ ವಿದ್ಯಾರ್ಥಿಗಳಿಗೆ ಕೂಡ ಶೇರ್ ಮಾಡಿ. ಯಾರ್ಯಾರು ಕೂಡ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾರೋ ಎಲ್ರಿಗೂ ಕೂಡ ಈ ಕ್ವಶನ್ ಆನ್ಸರ್ಗಳು ತುಂಬಾ ಕೂಡ ಯೂಸ್ ಆಗ್ತವೆ. ಇವು ಎಷ್ಟು ವರ್ಷ ಆದರೂ ಕೂಡ ಇವು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಕ್ವಶನ್ಗಳು. ಎಕ್ಸಾಮ್ ಕಟ್ಟಿರೋರು ಎಲ್ಲವನ್ನೂ ಕೂಡ ಓದಬೇಕು, ಯಾವುದಾದ್ರು ಒಂದು ಸೆಲೆಕ್ಟ್ ಆಗುತ್ತೆ. ಎಲ್ರಿಗೂ ವಿಡಿಯೋನ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.